ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ದಿನ ನೋಡ್ಬೋದು ನೀವು ನಿಫ್ಟಿ 50 ಆಲ್ಮೋಸ್ಟ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಯಿತು. ಕಳೆದ 5 ದಿನಗಳಿಂದ ಏನು ಮಾರ್ಕೆಟ್ 5 ದಿನ ಇರುತ್ತೆ, ಸೊ ಈ ಹೋಲ್ ವೀಕ್ ಅಂತಲೇ ಹೇಳ್ಬೋದು. ಸೊ ಇಡೀ ವೀಕಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಅಂದರೆ ಬುಲ್ಗಳು ಏನಿದ್ದಾರೆ ತಮ್ಮ ತಾಕತ್ತನ್ನು ತೋರಿಸ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಸೆನ್ಸೆಕ್ಸ್ ಕೂಡ ಒಳ್ಳೆ ಚೆನ್ನಾಗೇ ಒಂದು ಮೊಮೆಂಟಮನ್ನು ಕೊಡುತ್ತೆ, ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಪಾಸಿಟಿವಲ್ಲಿ ಟ್ರೇಡ್ ಆಗ್ತದೆ. ಸೊ ನೋಡ್ಬೋದು ನೀವು ಆಲ್ ಇಂಡೆಕ್ಸು ಹಾಗೆಯೇ ಸೆಕ್ಟರ್ ವೈಸ್ ಆಗಿರ್ಬೋದು ಎಲ್ಲವೂ ಕೂಡ ಆಲ್ಮೋಸ್ಟ್ ಪಾಸಿಟಿವಲ್ಲೇ ಟ್ರೇಡ್ ಆಗೋಕ್ಕೆ ನೋಡೋಕ್ಕೆ ಸಿಗ್ತಾ ಇದೆ. ಸೊ ನಿಫ್ಟಿ ಬ್ಯಾಂಕು 1%, ನಿಫ್ಟಿ ಆಟೋ 0.61. ಸೊ ಈ ಥರ ಎಲ್ಲವೂ ಆಲ್ಮೋಸ್ಟ್ ಇವತ್ತು ಮೆಟಲ್ಸ್ ಸ್ವಲ್ಪ ಬಿಟ್ಟರೆ ಅದು 0.55% ನೆಗೆಟಿವಲ್ಲಿದೆ. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಏನು ಉಳಿದಿರ್ತಕ್ಕಂಥ ಸೆಕ್ಟರ್ಗಳಿದ್ದಾವೆ, FMCG, IT, ಮೀಡಿಯಾ ಇವೆಲ್ಲವೂ ಕೂಡ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಹಾಗೆಯೇ ಸ್ಪೆಷಲಿ ಈ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪು ನೋಡಿ, ಮಿಡ್ ಕ್ಯಾಪು 1.25%. ಸೊ ತುಂಬಾ ಚೆನ್ನಾಗಿರ್ತಕ್ಕಂಥ ಸ್ಮಾಲ್ ಕ್ಯಾಪ್ ನೋಡಿ ಇಲ್ಲಿ ಸ್ಮಾಲ್ ಕ್ಯಾಪು 2.14, ಸ್ಮಾಲ್ ಕ್ಯಾಪ್ 250 ಇದು, ಸ್ಮಾಲ್ ಕ್ಯಾಪ್ 50 2.14. ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ಪಾಸಿಟಿವಲ್ಲಿ ಕೊಟ್ಟಿದೆ. ಅಂದರೆ ಇಲ್ಲೇನಪ್ಪ ನೋಡೋಕ್ಕೆ ಸಿಕ್ತು ಅಂತ ಹೇಳಿದ್ರೆ ನಮಗೆ ಒಂದು ಲಾರ್ಜ್ ಕ್ಯಾಪು ಅಷ್ಟು ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ, ಓಕೆ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟರೆ ಮಿಡ್ ಕ್ಯಾಪು ಹಾಗೆಯೇ ಸ್ಮಾಲ್ ಕ್ಯಾಪು ಏನಿದೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸು, ಸ್ಮಾಲ್ ಕ್ಯಾಪಲ್ಲಂತೂ ಧಮಾಕಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನೋಡೋಣ ಏನಾಗ್ತಿದೆ. ಗ್ಲೋಬಲ್ ಮಾರ್ಕೆಟನ್ನು ನೋಡೋದಾದರೆ ಡೋ ಜೋನ್ಸು ನಿನ್ನೆ ದಿನ ಒಂದು ಫ್ಲಾಟಿಶ್ ಆಗಿರ್ತಕ್ಕಂಥ ಒಂದು ಟ್ರೇಡನ್ನು ಮಾಡ್ತು. ಆದ್ರೂ ಕೂಡ ಯಾಕಪ್ಪ ಇಡೀ ಹೋಲ್ ವೀಕ್, ಸೊ ಇಡೀ 5 ದಿನ ಏನಿದೆ, ಸೊ ಈ 5 ದಿನಗಳ ಕಾಲ ನಮ್ಮ ಇಂಡಿಯನ್ ಮಾರ್ಕೆಟು ಪಾಸಿಟಿವಲ್ಲೇ ಟ್ರೇಡ್ ಆಗುತ್ತೆ. ಯಾಕೆ ಏನು ಸೊ ನೋಡ್ತಾವೋಣ ಒಂದೊಂದನೇ. ಸೊ ಡೋ ಜಾನ್ಸನ್ನು ನೋಡಿದ್ವಿ. ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಏನು ಈ ಯುರೋಪಿಯನ್ ಮಾರ್ಕೆಟ್ ಇದೆ, ಸೊ ಅದನ್ನು ನೋಡ್ಕೊಂಬಿಡೋಣ ಫಸ್ಟು. ಸೊ ಯುರೋಪಿಯನ್ ಮಾರ್ಕೆಟ್ ನೋಡಿದ್ರೆ ಫುಟ್ಸ್ ಇಂಡೆಕ್ಸ್ ಕೂಡ ನಾರ್ಮಲ್ ಆಗಿ ಎಲ್ಲವೂ ಕೂಡ ಇದು ನೋಡಿ, ಇಲ್ಲಿ ಜರ್ಮನ್ ಇಂಡೆಕ್ಸು, ಫ್ರಾನ್ಸಿನ ಇಂಡೆಕ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಒಂದು ನಾರ್ಮಲ್ ಆಗಿ ಟ್ರೇಡನ್ನು ಮಾಡ್ತಾ ಇದೆ. ಸೊ ಏನಪ್ಪ ನಮ್ಮ ಇಂಡಿಯನ್ ಮಾರ್ಕೆಟ್ ಏನಕ್ಕಪ್ಪ ಈ ಥರ ಓಡ್ತಾ ಇದೆ? ಸೊ ನಥಿಂಗ್ ಬಟ್ ಒಂದು ಹೋಪ್ ಇಟ್ಕೊಂಡ್ಬಿಟ್ಟು ಒಂದು ಹೋಪ್ ಜನ್ರೇಟ್ ಆಗ್ತಾ ಇದೆ ಮಾರ್ಕೆಟಲ್ಲಿ. ಯಾವ ಥರ ಹೋಪು, ಏನು ಹೋಪಪ್ಪ ಅಂತ ಹೇಳಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಬರ್ತಾರೆ ಅಂತ. ಅಂದರೆ ಕಳೆದ ಏನು ಈ ವೀಕಲ್ಲಿ 5 ದಿನದ ಒಂದು ವೀಕಲ್ಲಿ 2 ದಿನ FIIಗಳು ಬೈಯಿಂಗನ್ನು ಮಾಡಿದ್ದಾರೆ. ಸೊ FII ಡೇಟಾನ ನೋಡಿದ್ರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ FII ಡೇಟಾದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತದು 2 ದಿನಗಳ ಕಾಲ ಕಂಪ್ಲೀಟಾಗಿ ಬೈಯನ್ನು ಮಾಡಿದ್ದಾರೆ. ಸೊ ಅದೊಂದು ಪಾಸಿಟಿವಿಟಿ ನಮ್ಮ ಮಾರ್ಕೆಟ್ಗೆ. ಸೊ ಆ ಕಾರಣ ನೋಡ್ಬೋದು ಇಲ್ಲಿ. ಸೊ ಇವತ್ತು ಕೂಡ ಬೈಯಿಂಗ್ ನಡೀತಿದೆ. ಸೊ ಅದಕ್ಕೋಸ್ಕರ ಒಂದು ಪಾಸಿಟಿವಿಟಿ ನಡೀತಾ ಇದೆ ಇಲ್ಲಿ. ಒಂದು ಎರಡನೇದಾಗಿ ಫೆಡ್, ಇವರು ನಿಮ್ಗೆಲ್ರಿಗೂ ಗೊತ್ತಿರ್ತಾರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಇರತಕ್ಕಂಥವ್ರಿಗೆ. ಪೋವೆಲ್ ಅವರು ನಮ್ಮ ಇಂಡಿಯಾದಲ್ಲಿ ಹೆಂಗೆ ಗವರ್ನರ್ ಇರ್ತಾರೋ, ಸೊ ಅಮೇರಿಕಾದಲ್ಲಿ ಇವರು. ಸೊ ಇವರು ಹೇಳಿರ್ತಕ್ಕಂಥ ಪ್ರಕಾರ ಅನ್ಸರ್ಟನಿಟೀಸು ಮಾರ್ಕೆಟಲ್ಲಿ ಇದೆಯಂತೆ US ಅಲ್ಲಿ. ಹಾಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಜಾಸ್ತಿ ಆಗಿದೆ. ಸೊ ಓಕೆ, 2 ನೆಗೆಟಿವನ್ನು ಹೇಳ್ತಾರೆ. ಹಾಗೆಯೇ ಮತ್ತೊಂದು ನೆಗೆಟಿವನ್ನು ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಎಕಾನಮಿ ಕೂಡ US ಎಕಾನಮಿ ಕೂಡ ಸ್ಲೋ ಡೌನ್ ಆಗ್ಬೋದು. ಯಾಕಂತ ಹೇಳಿದ್ರೆ ಟ್ಯಾಕ್ಸ್ಗಳನ್ನು ಏನು ಹಾಕ್ತಾ ಇದ್ದಾರೆ, ಟ್ಯಾರಿಫನ್ನು ಏನು ಹಾಕ್ತಾ ಇದ್ದಾರೆ, ಆ ಕಾರಣದಿಂದಾಗಿ ಅನ್ಸರ್ಟನಿಟೀಸ್ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಇದಕ್ಕೆಲ್ಲ ಹೊರತುಪಡಿಸಿ ಇದಿದ್ರೂ ಕೂಡ ಇನ್ನೊಂದು ಮಾತನ್ನು ಹೇಳ್ತಾರೆ. ಇದೇ ವರ್ಷದಲ್ಲಿ 2 ಸಲ ನಾವು ರೇಟ್ ಕಟ್ಟನ್ನು ಮಾಡ್ತೀವಿ ಅಂತ ಕೂಡ ಒಂದು ಮಾತನ್ನು ಹೇಳ್ತಾರೆ. ಸೊ ಅದು ಅಫ್ಕೋರ್ಸ್ ಇಂಥ ಒಂದು ಅನ್ಸರ್ಟನಿಟಿ ಇರ್ತಕ್ಕಂಥ ಒಂದು ಟೈಮಲ್ಲಿ ಕೂಡ ರೇಟ್ ಕಟ್ಟನ್ನು ಮಾಡ್ತೀವಿ ಅಂತ ಹೇಳ್ತೀರಲ್ಲ, ಅದೊಂದು ಪಾಸಿಟಿವ್ ನ್ಯೂಸ್. ಸೊ ಓಕೆ, ತದನಂತರ ನೋಡೋದಾದರೆ ಡಾಲರ್ ಟು INR ಎಷ್ಟರಲ್ಲಿ ಟ್ರೇಡ್ ಆಗ್ತಿದೆ ಅಂತ ಹೇಳಿದ್ರೆ 86 ರೂಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಒಂದು ಕಾಲದಲ್ಲಿ ಇದು ಒಂದು ಟೈಮಲ್ಲಿ ಸ್ವಲ್ಪ ದಿನಗಳ ಹಿಂದೆ ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ 2-3 ತಿಂಗಳುಗಳ ಹಿಂದೆ 88 ತನಕ ಹೋಗಿರ್ತಕ್ಕಂಥ ಒಂದು
ಇಂಡಿಯನ್ ರುಪಿ ಈಗ 86ಕ್ಕೆ ಬರ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಇಂಡಿಯನ್ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ, ಡಾಲರ್ ಕೆಳಗಡೆ ಹೋಗ್ತಾ ಇದೆ. ಅವಾಗ ಏನಪ್ಪ ಅಂತ ಹೇಳಿದ್ರೆ ಇಂಡೈರೆಕ್ಟಾಗಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅಫ್ಕೋರ್ಸ್ ಬಂದೇ ಬರ್ತಾರೆ. ಸೊ ಯಾಕಪ್ಪ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾಕಪ್ಪ ಈ ಟೈಮಲ್ಲಿ ಬರ್ತಾರೆ ಅಂತ ಹೇಳಿದ್ರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಪ್ಪ ಬಂದಾಗ ಅವರು ವಾಪಸ್ ಹೋಗಬೇಕಾದ್ರೆ ಅಂದರೆ ಸೆಲ್ಲಿಂಗನ್ನು ಮಾಡಿ ವಾಪಸ್ ಹೋಗಬೇಕಾದ್ರೆ ರುಪಿ ಫಾರ್ಮೆಟಲ್ಲಿ ಅವರು ತಮ್ಮ ಹಣವನ್ನು ತೊಗೊಂಡೋಗ್ತಾರೆ. ಸೊ ಅಂಥ ಟೈಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಂಡಿಯನ್ ರುಪಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಸೊ ಈ ಕಡೆ ಶಿಫ್ಟ್ ಆಗ್ತಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇದೆಲ್ಲ ಒಂದು ಕಡೆ ಟ್ರ್ಯಾಪ್ ಅಂತ ತುಂಬ ಜನ ಹೇಳ್ತಿದ್ದಾರೆ. ಟ್ರ್ಯಾಪ್ ಆಗಬಹುದು ಅಂದರೆ ಒಂದು ಬಿರುಗಾಳಿ ಬರೋದಕ್ಕಿಂತ ಮುಂಚೆ ಹೆಂಗೆ ಒಂದು ಶಾಂತತೆ ಇರುತ್ತೋ ಆ ಥರ ಇದೆಯೇನೋ ಮಾರ್ಕೆಟಲ್ಲಿ. ಇವಾಗ ಒಂದು ಬಬಲ್ ಥರ ಕ್ರಿಯೇಟ್ ಆಗ್ತಿದೆಯೇನೋ, ಇದನ್ನು ನೋಡ್ಬಿಟ್ಟು ಎಲ್ಲ ಮಾರ್ಕೆಟಲ್ಲಿ ಎಂಟರ್ ಆಗ್ತಾರೆ, ತಕ್ಷಣ ಫಟ್ ಅಂತ ಒಂದು ಸಲ ಬೀಳುತ್ತೇನೋ ಅಂಥೇಳಿ. ಹೌದು, ಅಫ್ಕೋರ್ಸ್ ಆಗಬಹುದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಟ್ಯಾರಿಫ್, ಅಫ್ಕೋರ್ಸ್ ನಮಗೆ ಡೊನಾಲ್ಡ್ ಟ್ರಂಪ್ ಅವರು ಹಾಕ್ತಕ್ಕಂಥ ಟ್ಯಾರಿಫ್ಗಳು ಏಪ್ರಿಲ್ 2ಕ್ಕೆ ಅವರು ತಮ್ಮ ಒಂದು ಡಿಸಿಷನನ್ನು ಹೇಳ್ತಾರೆ. ಅವರು ನಿನ್ನೆ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ ಏನಂತ ಹೇಳಿದರೆ ಇಂಡಿಯಾ ಮತ್ತು ನಮಗೆ ಒಳ್ಳೆ ರಿಲೇಷನ್ಶಿಪ್ ಇದೆ, ಭಾರತದ ಜೊತೆ ಚೆನ್ನಾಗಿರ್ತಕ್ಕಂಥ ರಿಲೇಷನ್ಶಿಪ್ ಇದೆ ನಮಗೆ. ಆದರೆ ಇಡೀ ವರ್ಲ್ಡಲ್ಲಿ ಅವರೇ ಜಾಸ್ತಿ ಟ್ಯಾಕ್ಸನ್ನು ನಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಏಪ್ರಿಲ್ 2ನೇ ತಾರೀಕು ರೆಸಿಪ್ರೋಕಲ್ ಟ್ಯಾಕ್ಸ್ನ ಏನು ಹಾಕ್ತಾರೆ ಬಿಡ್ತಾರೆ ಅಂತಕ್ಕಂಥ ಒಂದು ನ್ಯೂಸನ್ನು ಹೇಳ್ತಾರೆ. ಅವತ್ತಿನ ದಿನ ಅಫ್ಕೋರ್ಸ್ ಅವರೇನಾದರೂ ರೆಸಿಪ್ರೋಕಲ್ ಟ್ಯಾಕ್ಸ್ನ ಹಾಕಿದರೆ ಒಂದು ನೆಗೆಟಿವಿಟಿ ಹಾಕ್ತಾರೆ ಕೂಡ. ಸೊ ನೋಡೋಣ ಅದನ್ನು ಏಪ್ರಿಲ್ 2ನೇ ತಾರೀಕಿಗೆ ಏನು ಬರುತ್ತೆ ನ್ಯೂಸು ಅಂತ ಹೇಳ್ಬಿಟ್ಟು. ಇನ್ನೊಂದು ನಮಗೆ ಅದು ದೂರ ಇದೆ ಇನ್ನು. ಸೊ ನಮಗೆ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಇವೆಂಟ್ ಅಂತ ಹೇಳಿದ್ರೆ Q4ನ ರಿಸಲ್ಟ್ಸ್. ಯಾವಾಗಲೂ ಒಂದು ಶೇರ್ ತಗೊಳ್ಳೋಕ್ಕಿಂತ ಮುಂಚೆ ಬಿಸ್ನೆಸ್ನ ನೋಡಿ, ಅದರ ಏನು ನಂಬರ್ಸನ್ನು ನೋಡಿ, ಯಾವುದೇ ಕಾರಣಕ್ಕೂ ಟ್ರ್ಯಾಪ್ ಅಂತ ಆಗಬೇಡಿ. FIIಗಳು DIIಗಳು ಈ ಅನ್ಸರ್ಟನಿಟೀಸು ಆಗ್ತಾ ಇರ್ತವೆ, ಹೋಗ್ತಾ ಇರುತ್ತೆ, ರುಪಿ ಸ್ಟ್ರಾಂಗ್ ಆಗ್ತಾ ಇರುತ್ತೆ, ವೀಕ್ ಆಗ್ತಾ ಇರುತ್ತೆ. ಕಂಪನಿ ಅನಾಲಿಸಿಸ್ ಮಾಡಿ, ಕಂಪನಿ ನಿಮಗೆ ಚೆನ್ನಾಗಿ ಅಂತ ಅನಿಸ್ತಾ ಇದೆಯಾ ಹೋಗಿ ತೊಗೊಳ್ಳಿ, ಬೈ ಮಾಡಿ. ಕಂಪನಿ ಮೇಲೆ ಡೌಟ್ ಇದೆಯಾ ದಯವಿಟ್ಟು ಬೈ ಮಾಡೋಕ್ಕೆ ಹೋಗಲೇಬೇಡಿ. ಯಾರು ಕೂಡ ಇದರಲ್ಲಿ ಒಂದೇ ಸಲಕ್ಕೆ ರಾತ್ರಿ ಶ್ರೀಮಂತರಾಗಲ್ಲ, ಟೈಮ್ ಬೇಕು, ಟೈಮ್ ತೊಗೊಳತ್ತೆ. ಇದರಲ್ಲಿ ಏನೋ ನಾನು F&O ಮಾಡಿಬಿಡ್ತೀನಿ, ಟ್ರೇಡ್ ಮಾಡ್ತೀನಿ, ಇದ್ರದ್ದು ಮಾಡಿಬಿಟ್ಟು ನಾನು ಶ್ರೀಮಂತ ಆಗ್ತೀನಿ ಅಂತಕ್ಕಂಥ ದಯವಿಟ್ಟು ಯಾವಂಥ ಟ್ರ್ಯಾಪ್ಗಳಿಗೆ ಬೀಳಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಮೊನ್ನೆ ತಾನೇ ಒಂದು ಕಾಲ್ ಬಂದಿತ್ತು, ಸೆಬಿ ರಿಜಿಸ್ಟರ್ಡ್ ಕಂಪನಿಯಿಂದ ನಾನು ಕಾಲ್ ಮಾಡ್ತಿದ್ದೀನಿ ಸರ್, ನಾನು ನಿಮಗೆ ಡೆಮೋ ಕಾಲ್ ಕೊಡ್ತೀನಿ, ರಿಸರ್ಚ್ ಟೀಮ್ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ನೋಡಿದ್ರೆ ಏನೂ ಇರೋದಿಲ್ಲ. ಇನ್ ಕೇಸ್ ಅಕಸ್ಮಾತ್ ನಾವು ಅವ್ರಿಗೆ ಕ್ವಶನ್ ಮಾಡಿದ್ರು ಕೂಡ ಏನಂತ, ನಾನು ಬರ್ತೀನಿ ಸರ್ ನಿಮ್ಗೆ ಆಫೀಸಿಗೆ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು ಬೇಡ ಅಂತ ಹೇಳ್ತಾರೆ. ಸೊ ಯಾಕೆ ಬೇಡ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ನೀವೇ. ಅವ್ರ ಹತ್ರ ಯಾವ ರಿಸರ್ಚ್ ಟೀಮು ಇರಲ್ಲ, ಏನೂ ಇರಲ್ಲ. ದಯವಿಟ್ಟು ಆ ಟ್ರ್ಯಾಪ್ಗಳಿಗೆಲ್ಲ ಹೋಗೋಕ್ಕೆ ಹೋಗ್ಬೇಡಿ. ನಿಮಗೆ ಎಲ್ಲವೂ ಕೂಡ ಗೂಗಲಲ್ಲೇ ಸಿಗುತ್ತೆ. ನಿಮಗೆ Q4 ರಿಸಲ್ಟ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಗೆ ಹೋಗಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿಗೂ ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ಸರ್ಚ್ ಬಾರಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ರಿಲಯನ್ಸ್ ಅಂತ ಒಂದು ಟೈಪ್ ಮಾಡಿ, ರಿಲಯನ್ಸ್ ಇಂಡಸ್ಟ್ರೀಸ್ ಬಂತು, ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬನ್ನಿ. ಈ ಥರ ಕೆಳಗಡೆ ಬಂದ ತಕ್ಷಣ ನೋಡಿ, ಇಲ್ಲಿ ಅನೌನ್ಸ್ಮೆಂಟ್ ಅಂತ ನೀವು ಕಾಣ್ತಿರ್ಬೋದು. ಸೊ ಈ ಅನೌನ್ಸ್ಮೆಂಟ್ಗಳಲ್ಲಿ ಇದೇ ಸೆಕ್ಷನಲ್ಲಿ ಬರುತ್ತೆ. ಓಕೆನಾ, ಈವನ್ ಯಾವ ಡೇಟಿಗೆ ಏನು ಬಂತು ಅಂಥದ್ದು ಕೂಡ ಬರುತ್ತೆ. ಸೊ ನಿನ್ನೆ ದಿನ ಏನೋ ಒಂದು ಬಂದಿದೆ ನೋಡಿ, ಅನೌನ್ಸ್ಮೆಂಟ್ ಅಂಡರ್ ರೆಗ್ಯುಲೇಷನ್ 30 ಅಕ್ವಿಜಿಷನ್, ಏನೋ ಒಂದು ಅಕ್ವಿಜಿಷನ್ ಮಾಡ್ತಾರೆ, ಅದ್ರ ಬಗ್ಗೆ ಮಾರ್ಕೆಟ್ಗೆ ಹೇಳಿದ್ದಾರೆ. ಅಂದರೆ ಯಾವುದೇ ಒಂದು ಕಂಪ್ನಿ ಏನೇ ಒಂದು ಹೊಸ ಸ್ಟೆಪ್ ತೊಗೊಳುತ್ತೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಚೇಂಜಿಗೆ ಇನ್ಫಾರ್ಮ್ ಮಾಡಬೇಕು. ಓಕೆನಾ, ಆ ಥರನಾಗಿ ಇವರು ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಇಲ್ಲಿ PDF ಬಂತು. ಸೊ ಈ PDF ಓಪನ್ ಮಾಡಿ. ಸೊ ಅದ್ರ ಏನು ಕುಲ, ಗೋತ್ರ, ಜಾತಕ ಎಲ್ಲದು ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ ಅದ್ರ ಬಗ್ಗೆ ಏನು ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಹಿಂಗೂ ಬರಲಿಲ್ಲ ಅಂತ ಹೇಳಿದ್ರೆ ಸುಮಾರು ನ್ಯೂಸ್ ಚಾನಲ್ಗಳಿದ್ದಾವೆ. CNBC TV 18 ಆಗಿರ್ಬೋದು, ಮಿಂಟ್ ಆಗಿರ್ಬೋದು, ET Now ಆಗಿರ್ಬೋದು. ಸೊ ಸುಮಾರು ಈ ಥರ ಇದೆ ಬಿಸ್ನೆಸ್ ನ್ಯೂಸ್ ಚಾನಲ್ಸು. ಸೊ ಓಕೆ, ಈ ಥರ ಇರುತ್ತೆ. ದಯವಿಟ್ಟು ಯಾವುದರಲ್ಲೂ ಟ್ರ್ಯಾಪ್ ಆಗೋಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮಲ್ಲಿ ವೆಲ್ತ್ ಜನ್ರೇಟ್ ಮಾಡಬೇಕು ಅಂತಾದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ದುಡ್ಡು ಕಂಪೌಂಡಿಂಗ್ ಆಗುತ್ತೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸು, ಇಂಟ್ರಾಡೇ ಆಗಿರ್ಬೋದು, ಇದೆಲ್ಲ ದಯವಿಟ್ಟು ಅವಾಯ್ಡ್ ಮಾಡಿ ಸ್ವಲ್ಪ ಆದಷ್ಟು. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.